Hi guys, welcome back to Shamba Women and YouTube channel. ಸೊ ನಮ್ಮನೆಗೆ ಅಕ್ಕ ಮತ್ತು ಮಕ್ಕಳು ಮತ್ತು ಭಾವ ಅಣ್ಣ ಎಲ್ಲ ಬಂದಿದ್ದಾರೆ. ಭಾವ ಮತ್ತು ಅಣ್ಣ ಹೊರಗೆ ಹೋಗಿದ್ದಾರೆ. ನಾನು ಯಾಕೆ ನಿಧಾನ ಮಾತಾಡ್ತಿದ್ದೀನಿ ಅಂದರೆ ನನಗೆ ಇವಾಗ ಒಂದು ಸಡನ್ನಾಗಿ ಒಂದು ಯೋಚನೆ ಬಂತು, ಅಮ್ಮಂಗೆ ಪ್ರ್ಯಾಂಕ್ ಮಾಡೋಣ ಅಂತ. ಅಮ್ಮ ಅಡುಗೆ ಮಾಡ್ತಿದ್ದಾಳೆ ಅಡುಗೆ ಮನೆಯಲ್ಲಿ. ಸೊ ಅಕ್ಕನ ಜೊತೆ ನಾನು ಅಕ್ಕ ಮಕ್ಕಳು ರೀಲ್ಸ್ ಮಾಡ್ತಾ ಇದ್ವಿ. ಸೊ ಅದಕ್ಕೆ ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಐಡಿಯಾ ಬಂತು ರೀಲ್ಸ್ ನೋಡ್ತಾ ಇದ್ದಾಗ. ಹಾಗೆ ಆ ಕ್ಯಾಮ್ರಾ ಇಟ್ಟರೆ ಅಮ್ಮಂಗೆ ಗೊತ್ತಾಗಲ್ಲ, ರೀಲ್ಸ್ ಮಾಡ್ತಾ ಇದ್ದಾರೆ, ಹಾಗೆ ಅದಕ್ಕೆ ಇಟ್ಟಿದ್ದಾರೆ ಅಂತ ಅನ್ಕೋತಾಳಲ್ವ. ಅದಕ್ಕೆ ಪ್ರ್ಯಾಂಕ್ ಮಾಡೋಣ ಅಂತ. ಇದು ಯಾವುದೇ ರೀತಿ ನಾವು ಅಮ್ಮಗೆ ಹೇಳ್ಕೊಟ್ಟು ಮಾಡಿಸ್ತಿರೋದಲ್ಲ ಅಲ್ಲ. ಹೌದು, ಇದು ದೇವರಾಣೆಗೂ ಆಂಜನೇಯನ ಮೇಲಾಣೆಗೂ ನಿಜವಾದಂಥ ಪ್ರ್ಯಾಂಕು ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ಟ್ರೈ ಮಾಡ್ತೀವಿ. ಸೊ ಮಕ್ಕಳೆಲ್ಲ ಟ್ರೈ ಮಾಡ್ತಾರೆ, ನಮ್ಮ ಅಕ್ಕನೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ವಿ. ಸೊ ಹೇಗೆ ಬರುತ್ತೆ ಅಂತ ನೋಡೋಣ ಪ್ರ್ಯಾಂಕು. ಅಣ್ಣ ಭಾವ ಹೊರಗೋಗಿದ್ದಾರೆ, ಇಲ್ಲ ಇದೇ ರೈಟ್ ಟೈಮ್ ಅಂತ ನಾವು ಅಮ್ಮಂಗೆ ಪ್ರ್ಯಾಂಕ್ ಮಾಡ್ತಿದ್ದೀವಿ. ಅಡುಗೆ ಮಾಡ್ತಾಳೆ ಪಾಪ, ಏನೂ ಗೊತ್ತಿಲ್ಲ, ಒಳಗೆ ರೀಲ್ಸ್ ಮಾಡ್ತಿದ್ದೀವಿ ನಾವು. ಸೊ ಲೆಟ್ಸ್ ಗೋ ಗೈಸ್, ಮಾಡೋಣ ಒಂದು ಪ್ರ್ಯಾಂಕ್. ನಮಗೆಲ್ಲ ಗೊತ್ತಾಗೋಯ್ತು. ಸಪೋರ್ಟ್ ಮಾಡ್ತೀರಾ? ಎಸ್ 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 ಓಕೆ, ಲೆಟ್ಸ್ ಗೋ. ಸೊ ಪ್ರ್ಯಾಂಕ್ ಏನು ಅಂದರೆ ನಾಟಕ ತಿಳಿತಾ? ಈ ಉಪ್ಪಿನ ರಂಗೋಲಿಯಾಗ ನಾ ಎಲ್ಲಿದ್ದೇನೆ, ಟಿವಿ ಹೊಡೆದೋಗಿರೋ ಥರದ್ದೊಂದು ಬರುತ್ತೆ ವಿಡಿಯೋ, ಅದನ್ನ ಪ್ಲೇ ಮಾಡ್ತೀನಿ. ಅಷ್ಟು ಸಡನ್ನಾಗಿ ನಾನು ಸ್ಟಾರ್ಟ್ ಮಾಡ್ತೀನಿ, ಟಿವಿ ಬರ್ತಾರೆ, ಟಿವಿ ಹೊಡೆದೋಗಿದೆ ಅಂತ. ಆಯ್ತಾ, ನೀ ಹೇಳ್ಬೇಕು ಎಂತ ಐತೆ, ಹಾಂ ಆಯ್ತಾ ನೋಡು, ನೀ ಸುಮ್ಮನೆ ನಗಾಡೋದು, ಈ ಕಡೆ ಕ್ಯಾಮ್ರಾ ನೋಡೋಕೆ ಬರೋದೆಲ್ಲ ಮಾಡಬಾರ್ದು ಆಯ್ತಾ. ಹಾಂ ನೀ ಸುಮ್ಮನೆ, ನಿಂಗೆ ಎಂತ ಗೊತ್ತಿಲ್ಲ. ಹಾಂ ಸುಮ್ಮನೆ ನೀವು ಎಂತ ಆಯಿತು ಅಂತ ಹೇಳ್ಬೇಕು, ಸುಮ್ಮನೆ ಇರಬೇಕು. ಓವರ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಸುಮ್ಮನೆ ಟೆನ್ಷನ್, ದೇವ್ರೆ ಎಂತ ಆಯ್ತಪ್ಪ, ಪಪ್ಪಂಗೆ ಗೊತ್ತಾದ್ರೆ. ಈ ನಾಟಕ ಎಲ್ಲ ಎಲ್ಲಿ ನಡೀತದ? ರವೀಂದ್ರ ಕಲಾಕ್ಷೇತ್ರದಲ್ಲಿ, ಬೇರೆ ಎಲ್ಲಿರಿ, ಇಲ್ಲೇ. ಏನು ಮಾಡೋದು ಅಂತ ನಾ ಹೇಳ್ತೀನಿ, ಇವ್ರು ಹೇಳ್ತಾಳೆ ಎಂತ ಮಕ್ಕಳು ಮರತಿ ನೀವೆಲ್ಲ, ಅಷ್ಟು ಗೊತ್ತಾಗಲ್ಲ. ಹಾಂ ಸರಿ, ಓಕೆನಾ? ಓಕೆನಾ? ಓಕೆ ಓಕೆ ಓಕೆನಾ ಅಕ್ಕ? ಓಕೆ 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 ಓಕೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಓಕೆನಾ? ದಾಟ್ಕ ಬನ್ನಿ ಬೇಗ. ಇದಕ್ಕೆ ಸದ್ಯ ದೇವ್ರ ಬರೀತಾರೆ ಎಂತ ಬೇಡಪ್ಪ. ಸರಿ ಬಾಯ್ತು, ಕಾಣಲ್ಲ ಇದೆಂತ ಈ ಥರ ನಿಧಾನ ಕೂತ್ಬಿಟ್ಟು ನಾಟಕ ಮಾಡು. ಸದ್ಯಲ್ಲಿ ಒಂದು ರೀಲ್ಸ್ ಬರುತ್ತೆ, ಅದನ್ನ ಹಾಕಿ ಮಾಡೋಣ ಅಂತ. ಮೆಸೇಜ್ ಅಂತ ಬರ್ತದೆ. ಹಾ ಅಕ್ಕ, ಟಿವಿ ಬರ್ತಿಲ್ಲ. ಎಂತ ಮಾಡಿದೆ? ಆಂಟಿ
ನನಗೆ ಗೊತ್ತಿಲ್ಲ. ನಾ ಎಂತ ಮಾಡಿಲ್ಲ. ಟಿವಿ ಹೊಡೆದು ಇತ್ತು. ಅಯ್ಯೋ ಯಾವಾಗ ಇದು? ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಟಿವಿ ಹೊಡೆದೋಗಿದೆ ಇವಾಗ. ಅಲ್ಲ, ಟಿವಿ ಹೊಡೆದು ಏನೋ ಒಳಗಡೆ ಏನೋ ಆಗಿದೆ. ಒಳಗೆ ಹಾಳ. ಎಂತ ಓದ್ತಿದ್ಯೆ? ನಾ ಎಂತ ಗೊತ್ತಿಲ್ಲ. ಇದು ರೀಲ್ಸ್ ಹಾಕೋಣ ಅಂತ ಹೋದೆ. ಗೆಡಿ ಬಿಟ್ರೆ ಒಳ್ಳೆ ಗೆಡಿ ಅಲ್ಲ. ಅಲ್ಲ, ಅವಾಗ ಆಫ್ ಮಾಡಿದ್ವಾ ಟಿವಿ? ರೀಲ್ಸ್ ನೋಡಕ್ ಹೋಗಿದ್ದಷ್ಟೇ. ಒಳಗಿಂದ ಹೊಡೆದು ಹೋಗಿದೆ. ಹೌದಾನೆ? ಹುಡುಗಿ ಅಂತ ನಾಟಕ ಮಾಡ್ತೀನಿ ಅಂತ ಬಿದ್ಲ ಅವಳು, ತಾಗಿಸ್ಲ ಅವನೇ. ಒಳಗಿಂದ ತಾಗ್ಲ ಅಂತ ಬಾಲ್ ಅದು ಆತರ ಒಳಗಡೆ ಬಾಲ್ ಅಲ್ಲ. ನಮ್ಮ ಹತ್ರ ಬಾಲ್ ಏನಿಲ್ಲ, ಅದು ಒಳಗಿಂದ ಹೊಡೆದೋಗಿದೆ. ಇಲ್ಲ, ನಾನ್ ಮಾಡ್ತಾಳೆ ಇವಳು. ಮತ್ತೆ ಬಾಯಿ ನಿಮ್ಮಂದು ಹೊತ್ತ ಸಣ್ಣ ಮಗುತರ ಭದ್ರದಿಂದ ಸಿಗದೆ ಕೊಡ್ಬೇಕಷ್ಟೇ. ನಾನು ಹಣೆ ಬರ್ತಲ್ಲ ಅವೆಲ್ಲ ಏನಿಲ್ಲ. ನಾನು ಬಡವ ನೊಂದಿದ್ದೇನೆ. ಏನ್ ಕೊಡೋದಕ್ಕೆ ಅಲ್ಲ, ನಾ ಎಂತದು ಮಾಡಿ ಕೇಳಕ್ ಮೊಬೈಲ್ ರೀಲ್ಸ್ ಹಾಕಂತ ಅದು ಇದ್ದಕ್ಕಿದ್ದಂಗೆ ಆಗಿದ್ದು. ಸುಳ್ಳಂತ ಎಂತದೇ ಒಮ್ಮೆ ನಾ ರೀಲ್ಸ್ ಹಾಕ್ತೀನಿ ಅಂತ ಬಂದಿದ್ದಾನೆ. ಅದು ಎಂತ ಆಯ್ತು? ಹೊರಟೋಗಿದೆ ಅವಾಗ. ಹೊಡ್ದೋಗಿಲ್ಲ, ಒಳಗಡೆ ಏನೋ ಆಗಿದೆ. ಇದು ಹೊರಟೋಗಿದೆ. ಒಳಗಿನ ಏನೋ ಇದಾಯ್ತು. ನೀನಿರದೆ ಹಾಳು ಹೇಳಿ ಮಟ್ಟನ ಮಾಡಕ್ಕೆ ಇಡ ಆಯ್ತು. ಮತ್ ನಮ್ ಇದ್ದು ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಇದನ್ನ ಇತ್ತಂಗ್ ಇದ್ಕೋಬೇಡ. ಮೊಂಡ್ಗಂಡ ಅಂತ ಗೊತ್ತೂ ಇಲ್ಲ ಮತ್ತೆ. ಅಯ್ಯೋ ದೇವರೇ, ನೀನು ಇದ್ದರೆ ಇಂಥ ಜನ್ಮ ಪಾಪಿಗೂ ಕೊಡಬೇಡ. ಅಲ್ಲ, ಎಂತ ಮಾಡಿಲ್ಲ. ನಿಂಗೆ ಗೊತ್ತ ನಾ ಏನ್ ಮಾಡಿನಿ? ಇಲ್ಲ ಅವ್ನು ಓದ್ತಿದ್ ನೀ ನಾ ಎಂತದು ಮಾಡಿಲ್ಲ. ಯಾಕೆ ಹೆದರ್ಕೊಂಡ ಅಂತೀಯ? ಮಾಡ್ದೆ ಮೇಲೆ ಮತ್ ಮೈ ಮೇಲೆ ಯಾಕಂತೀಯ? ಅಲ್ಲ, ನಾ ಬಂದಿರಿ ಇದು ಓದ್ತಿದೆ ಅಷ್ಟೇ. ಮಾಡೋದು ಸಿಟ್ಟು ನಿಂತಿದೆ. ಯಾಕೆ ಹಿಂಗಾಯ್ತು ಅಂತಾನೆ ಗೊತ್ತು. ನಾ ಏನು ಓದ್ತಿಲ್ಲ. ಇವಳಲ್ಲಿ ಬಂದೆ, ನೀಲ್ ಮೊಬೈಲ್ ಓಪನ್ ಮಾಡ್ತೀನಿ ಅಂತ ಹೇಳ್ದೆ ಅಲ್ಲ. ಹತ್ರ ಬೈತಾನೀಗ. ಬಂದ ಅವಳ ಯತ್ನ ಮಾಡ್ಲವಳ ಹಾಕಿದೆ. ಎಂತ ಅಂತ ಯೂಟ್ಯೂಬ್ ಅಲ್ಲಿ ವಿಡಿಯೋ ಪ್ಲೇ ಮಾಡಿದ್ರೆ ಹಂಗೆ. ಅಣ್ಣ ಬೈದಿದ್ರೆ ಅಲ್ಲ, ಟಿವಿ ಹೊಡೆದೋಯ್ತು ಅಂತ ಪ್ರ್ಯಾಂಕ್ ಮಾಡಿದ ಅಮ್ಮಂಗೆ. ಅಕ್ಕ ಓವರ್ ಅದ್ನಿ ಬಂದ್ ಹೇಳ್ತಿ ಅಂತ ಗೊತ್ತಿಲ್ಲ. ಅದಕ್ಕೆ ನೀನ್ ಬರ್ಲಿ. ಎಂತ ತಂದೆ? ಅಮ್ಮ ಪ್ರ್ಯಾಂಕ್ ಆದ್ಯಾ? ಪ್ರ್ಯಾಂಕ ಸಿಟ್ಟು ಬಂದು ನಿಂಗ್ 4 ಜಪ್ಪಣ ಅನ್ನಷ್ಟು ಸಿಟ್ಟು ಬಂದಿತ್ತು. ಟಿವಿ ಜಪ್ಪಣ ಅಂದ್ರೆ ಸುಮಾರು ಜನಕ್ಕೆ ಗೊತ್ತಾಗಲ್ಲ. ಹೊಡಿಯೋಣ ಸಮ್ಮ ಹೊಡಿಯೋಣ ಅನ್ನಷ್ಟು ಸಿಟ್ಟು ಬಂದೋಗಿತ್ತು. ಏನ್ ಅನ್ನಿಸ್ತು? ಅಯ್ಯಪ್ಪ ಟಿವಿನೇ ಹೋಯ್ತಲ್ಲ, ಏನ್ ಮಾಡೋದು ನಾನು? डिप्रेशन में रहता हूँ हमेशा. अब भी मैं डिप्रेशन में हूँ, माँ कसम. ಇದೇ ನಿಂಗೆ ಗೊತ್ತೇ ಇರ್ಲಿಲ್ಲ ತಾನೆ? ದೇವ್ರಾಣೆ ಗೊತ್ತಿಲ್ಲ. ನೀ ಯಾಕೆ ಬಾರಿ ನೀ ಹೆಂಗಿತ್ತೆ ಪ್ರ್ಯಾಂಕ್? ತುಂಬಾ ಚೆನ್ನಾಗಿತ್ತು. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ನಂಬುದ್ಲಾ ನಿನ್ನ ಆಂಟಿ? ಹೌದೌದು, ನಂಬದ್ಲು. ನಮ್ಮ ಓವರ್ ಆಕ್ಟಿಂಗ್ ಚೆನ್ನಾಗಿತ್ತ ನಂದು? ನಿಂದು ಸ್ವಲ್ಪ ಜಾಸ್ತಿ ಆಯ್ತು. Emotional damage. ಅವಳಿಗೂ ಗೊತ್ತು. ನೀ ಹೋಗ್ಬೇಡ. ಐಶನಿ ಕೇಳಿ. ಐಶು ಹೆಂಗಿತ್ತು? ಒಳ್ಳೆ ಇತ್ತು. ಶಾಂತ ಆಂಟಿ ಫುಲ್ ಹೆದರ್ಕಂತಿದ್ಲು.
ನೀವು ಓವರ್ ಆಕ್ಟಿಂಗ್ ಮಾಡ್ತಿದ್ಯಲ್ಲ ಯಾಕೆ? ಯಾಕಂದ್ರೆ ಅವಳಿಗೆ ಗೊತ್ತಾಗ್ಬಾರ್ದಂತ. ಒಳ್ಳೆ ಆಕ್ಟಿಂಗ್ ಅಲ್ಲಿ ಒಳ್ಳೆ ಫ್ಯೂಚರ್ ಇದೆ ಗಾಯ್ಸ್. ಇದ್ಯಾವ್ದು ಹೊಸ ಪ್ರತಿಭೆ? ಸಣ್ಣವ್ರೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಸೂಪರ್ ಚೆನ್ನಾಗಿತ್ತು. ಶಾಂತ ಆಂಟಿ ಪ್ರ್ಯಾಂಕ್ ಆದ್ಲಾ? ಹಾ ನಿಂಗೆ ಖುಷಿ ಆಯ್ತಾ? ಹಾ ಸೊ ಗೈಸ್ ಇದಾಗಿತ್ತು ಇವತ್ತಿನ ವ್ಲಾಗ್. ಒಂದು ಚಿಕ್ಕ ಪ್ರ್ಯಾಂಕ್ ಮಾಡೋಣ ಅಂತ ಸುಮ್ಮನೆ ರೀಲ್ಸ್ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ಯೋಚನೆ ಬಂದಿದ್ದು ಇದು ನಿಜವಾಗ್ಲೂ ಪ್ರ್ಯಾಂಕು, ಸುಳ್ಳಲ್ಲ. ಆಂಜನೇಯನ ಮೇಲೆ ಆಣೆ ನಿಜವಾಗ್ಲೂ ಪ್ರ್ಯಾಂಕು ಅಲ್ಲ ಬಾಬು? ಹಾಂ, ಶಾಂತ ಆಂಟಿ ಪ್ರ್ಯಾಂಕ್ ಅಲ್ಲ? ಹೌದು. ಹಾಂ, ಈ ವ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು? ಲೈಕ್ ಮಾಡಬೇಕು ಮತ್ತೆ ಸಬ್ಸ್ಕ್ರೈಬ್ ಮಾಡಬೇಕು. ಕರೆಕ್ಟ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆ? ಶಾಂಭವಿ ಮೆಂಟಲ್ ಶಾಂಭವಿ ಮೆಂಡನ್ ಯೂಟ್ಯೂಬ್ ಚಾನಲ್. ಯಾರ್ದು? ಶಾಂಭವಿ ಅಕ್ಕ. ಶಾಂಭವಿ ಮೆಂಡನ್. ಶಾಂಬಕ್ಕ ಅವಳಿಗೆ ಶಾಂಬಕ್ಕ. ಶಾಂಭವಿ ಮೆಂಡನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇದೇ ಥರ ಚೆನ್ನಾಗಿರೋ ಬ್ಲಾಗ್ ಬರುತ್ತೆ ನೋಡಿ. ಅಲ್ವಾ ಗೈಸ್? ಅಲ್ವಾ ಗೈಸ್? ಅಲ್ಲ. ಓಕೆ ಗೈಸ್, ಬಾಯ್, ಮತ್ತೆ ಸಿಗುವ ನನ್ನ ಒಟ್ಟಿಗೆ. ಓಕೆ ಗೈಸ್, ಬಾಯ್, ಮತ್ತೆ ಸಿಗುವ. ಓಕೆ ಗೈಸ್, ಈ ವ್ಲಾಗ್ ಇಷ್ಟ ಆದ್ರೆ ಏನ್ ಮಾಡ್ಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಷ್ಟೇ ಗೈಸ್. ಓಕೆ ಗೈಸ್, ಬಾಯ್, ಮತ್ತೆ ಸಿಗುವ.